ಇವತ್ತು ನಾನು ಮುದ್ದೆ ಉಪ್ಪು ಸಾಂಬಾರು ಅಂದರೆ ಅಲಸಂದೆ ಕಾಳು ಹಾಕಿ ಉಪ್ಪು ಸಾಂಬಾರು ಮಾಡಿರೋದು. ನಮ್ಮ ಸೈಡು ಮಾಡುವಂತಹ ಇದು ಉಪ್ಪು ಸಾಂಬಾರು. ನಾವು ಉಪ್ಪು ಸಾಂಬಾರು ಅಂತ ಕರಿತೀವಿ. ಕೆಲವರು ಅದನ್ನು ಯಾವ ಥರ ಕರಿತೀರೋ ನಾವು ಗೊತ್ತಿಲ್ಲ. ನಮ್ಮ ಸೈಡ್ ಕರೆಯೋದು ಮಾತ್ರ ಉಪ್ಪು ಸಾಂಬಾರು ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೂ. ನಾನು ಏನೇನು ಹಾಕಿದ್ದೀನಿ, ಹಸಿ ಅಲಸಂದೆ ಕಾಳು ಸೊಪ್ಪು ಹಾಕಿ ಯಾವ ಥರ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡಿ. ಹಸಿ ಅಲಸಂದೆ ಕಾಳನ್ನ ಎಲ್ಲನೂ ಸುಲ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಹುಳ ಇರೋದನ್ನೆಲ್ಲ ನೋಡಿ ಕ್ಲೀನ್ ಮಾಡಿಕೊಂಡು ಸೊಪ್ಪೆಲ್ಲನೂ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಸೊಪ್ಪು ಕಾಳು ಎಲ್ಲನೂ ಕ್ಲೀನ್ ಮಾಡಿ ಸೋಸಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀರನ್ನ ಕಾಯಿಸ್ಬಿಟ್ಟು ಕಾಳನ್ನ ಹಾಕೋತಾ ಇದ್ದೀನಿ. ಕಾಯ್ದಿರೋ ನೀರಿಗೆ ಕಾಳನ್ನ ಸೋಸಿರುವಂತಹ ಕಾಳನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಹಸಿ ಕಾಳಾಗಿರೋದ್ರಿಂದ ನಾವು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಾದ್ಮೇಲೆ ಈಗ ಈ ಸೈಡು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆ ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಹುಣಸೆಹಣ್ಣು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಂದಷ್ಟು ಮೆಣಸಿನಕಾಳು ಇಷ್ಟನ್ನು ಹಾಕ್ಕೊಂಡು ನಾನು ಈಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಟೊಮೊಟೊ ನೋಡಿ, ಟೊಮೊಟೊನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡ್ಕೊಳ್ಳಿ, ತುಂಬ ಇಷ್ಟ ಆಗುತ್ತೆ ನಿಮಗೂ. ನೋಡಿ, ಇವಾಗ ನಾನು ಕಾದಿರುವ ಎಣ್ಣೆಗೆ ಈಗ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಕೆಂಪಿಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಕೆಂಪಿಗೆ ಫ್ರೈ ಮಾಡಿಕೊಂಡು ನೋಡಿ, ಇದಕ್ಕೆ ನಾವು ಕಟ್ ಮಾಡಿರುವಂತಹ ಟೊಮೊಟೊನು ಹಾಕ್ಕೊಳ್ಳೋಣ. ಕಟ್ ಮಾಡಿರುವ ಟೊಮೊಟೊನು ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು ಟೊಮೊಟೊ ಸಾಕು, ಜಾಸ್ತಿ ಬೇಡ, ಹುಳಿ ಆಗಿಬಿಡುತ್ತೆ ಸಾಂಬಾರು. ಈಗ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಜೀರಿಗೆ ಮತ್ತು ಒಂದು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಹುಣಸೆಹಣ್ಣು ಹಾಕಿದ್ದೀವಿ, ಟೊಮೊಟೊ ಹಾಕಿದ್ದೀವಿ, ಹಾಗಾಗಿ ನಾವು ಸ್ವಲ್ಪ ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಅದನ್ನು ಫ್ರೈ ಮಾಡಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾಯಿತು. ಈ ಕಡೆ ಬೇಯಿಸೋಕ್ಕೆ ಅಂತ ಹಾಕಿರುವಂತಹ ಕಾಳನ್ನ ನೋಡಿ, ಇವಾಗ ಜಾಸ್ತಿ ಹೊತ್ತು ಬೇಯಿಸೋಕ್ಕೆ ಹೋಗಬಾರ್ದು, ಸ್ವಲ್ಪ ಹೊತ್ತು ಬೇಯಿಸಬೇಕಾಗುತ್ತೆ. ಅಂದರೆ ಒಂದು ವಿಷಲ್ಲು ಸಾಕು, ಜಾಸ್ತಿ ಏನು ಬೇಯಿಸೋಕ್ಕೆ ಹೋಗಬೇಡಿ. ಅಂದರೆ ನಾವು ಹಾಗೇ ವಿಷಲ್ ಹಾಕ್ತೇನೆ ಬೇಯಿಸ್ಕೊಬೋದು, ಆದರೆ ತುಂಬ ಹೊತ್ತು ಬೇಯಿಸ್ಬೇಕಾಗತ್ತೆ. ಬೇಗ ಬೇಕು ಅಂತ ಅಂದರೆ ಒಂದು ವಿಷಲ್ಲು ಸಾಕು. ಇವಾಗ ನಾನು ಈಗ ಅದರಲ್ಲಿರೋವಂಥ ಕಾಳನ್ನ ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಕಾರಣ ಏನು ಅಂದರೆ ಸೊಪ್ಪು ಕಾಳನ್ನ ಬೇಯಿಸ್ಕೊಂಬಿಟ್ಟಿರೋದ್ರಿಂದ ಅದು ಕಾಳು ಜಾಸ್ತಿ ಬೆಂದ್ಬಿಟ್ಟಿತ್ತು. ನೀವು ಈ ಥರ ಮಾಡೋಕ್ಕೆ ಹೋಗಬೇಡಿ, ವಿಷಲ್ ಹಾಕೋಕ್ಕೆ ಹೋಗಬೇಡಿ. ನನಗೆ ವಿಷಲ್ ಹಾಕಿದ್ರೆ ಬೇಗನೆ ಬೇಯುತ್ತೆ ಅಂತ ನಾನು ಬೇಯಿಸೋಕ್ಕೆ ಹೋದೆ, ಕಾಳು ಬೇಗ ಬೇಯ್ಕೊಂಬಿಡ್ತು. ಸೊಪ್ಪಿನ ಜೊತೆಗೆ ಹಾಕ್ತು ಅಂದರೆ ಕಾಳೆಲ್ಲ ಕಲಸೋಗುತ್ತೆ ಅಂದ್ಬಿಟ್ಟು ನಾನು ಕಾಳನ್ನು ತೆಗೆದಿಟ್ಬಿಟ್ಟು ಸೊಪ್ಪನ್ನು ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಫಸ್ಟು ಮಾಮೂಲಿ ಕಾಳು ಸೊಪ್ಪು ಎಲ್ಲನೂ ಹಾಕ್ಕೊಂಡು ವಿಷಲ್ ಹೊಡೆಸ್ತೇನೆ ಹಾಗೆಯೇ ಬೇಯಿಸ್ಕೊಂಡು ಮಾಡ್ಕೊಬೋದು. ಆವಾಗ ಅಂದರೆ ವಿಷಲ್ ಹೊಡೆಸ್ಬಿಟ್ರೆ ತುಂಬ ಒಂಥರ ಕಲಿಸ್ಕೊಂಡಂಗೆ ಆಗುತ್ತೆ, ಚೆನ್ನಾಗಿ ಇರಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, ಇವಾಗ ಅದನ್ನು ಕಾಳನ್ನ ಸಪ್ರೇಟ್ ಮಾಡಿಕೊಂಡು ಅದನ್ನು ಬೇಯಿಸ್ಬಿಟ್ಟು ಇವಾಗ ಎರಡನ್ನೂ ಮಿಕ್ಸ್ ಮಾಡಿ ನೀರನ್ನ ಡಿವೈಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಅದನ್ನು ಬಸ್ಕೊಳ್ಳೋಣ. ಅದರಿಂದ ಅಂದರೆ ನಾವು ಈ ಥರ ಡಿವೈಡ್ ಮಾಡ್ಕೊತೀವಿ. ನೀರು ಬೇರೆ, ಆ ಬೇಯಿಸಿರುವಂಥ ಕಾಳು ಸೊಪ್ಪು ಬೇರೆ ಮಾಡ್ಕೊಳ್ಳೋಣ. ಮಾಡಿ ಇಟ್ಕೊಂಡು ಅದೊಂದು ಸ್ವಲ್ಪ ಹಾರಕ್ಕೆ ಎತ್ತಿಟ್ಕೊಳ್ಳೋಣ. ಈ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿರುವಂತಹ ಟೊಮೊಟೊ, ಹುಣಸೆಹಣ್ಣು, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲನೂ ಫ್ರೈ ಮಾಡಿಕೊಂಡು ಸ್ವಲ್ಪ ಕಾಳನ್ನು ಅದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಾಳು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ನಾವು ನಮ್ಮ ಥರ ಅಂದರೆ ನೀರನ್ನ ತೆಗೆದಿಟ್ಟಿರುವಂತಹ ನೀರೊಳಗಡೆಗೆ ಇದನ್ನು ಹಾಕೋಬೇಕಾಗುತ್ತೆ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕು ಅಂದರೆ ನಿಮಗೆ ಜಾಸ್ತಿ ಗಟ್ಟಿ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಗಟ್ಟಿಯಾಗಿ ನೀವು ಮಾಡ್ಕೋಬೋದು. ಇಲ್ಲ ನಮ್ಗೊಂದು ಸ್ವಲ್ಪ ತೆಳುವಾಗಿದ್ರು ಚೆನ್ನಾಗಿರುತ್ತೆ ಅನ್ನೋರು
ತೆಳುವಾಗಿ ಮಾಡ್ಕೊಬೋದು. ಈಗ ನಾನು ಇದಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನು ಫ್ರೈ ಮಾಡಿ ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನಿವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೋಡಿ, ಈ ಥರ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮಗೂ. ಮುದ್ದೆಗನಕ ಸೂಪರಾಗಿ ಸೂಟ್ ಆಗುತ್ತೆ ಇದು. ಮುದ್ದೆಗನಕ ನಾವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಒಗ್ಗರಣೆ ಹಾಕಿದ್ಮೇಲೆ ಸೊಪ್ಪನ್ನು ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಇದನ್ನು ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ, ಆರಾಮಾಗಿ ನಾವು ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಸಾಂಬಾರು ಪೌಡ್ರ್ ಬೇಕು, ಬೇಳೆ ಸಾಂಬಾರು ಪೌಡ್ರ್ ಬೇಕು ಅನ್ನೋ ಟೆನ್ಷನ್ನೇ ಇರಲ್ಲ. ಈಗ ಈ ಕಡೆ ನಾನು ಸಾಂಬಾರಿಗೆ ಅಂತ ಒಗ್ಗರಣೆ ಮಾಡ್ಕೊತಿದ್ದೀನಿ. ಸೇಮ್ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ನೀರನ್ನ ನಾವು ಇದರೊಳಗಡೆ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಬೇಯಿಸ್ಕೊಬೇಕಾಗುತ್ತೆ. ಇಷ್ಟು ಗಟ್ಟಿ ನನಗೆ ಸಾಕು. ನಿಮ್ಗೇನಾದ್ರೂ ಇನ್ನೂ ಗಟ್ಟಿ ಬೇಕು ಅಂತ ಅನಿಸಿದ್ರೆ ನೀವು ಮಾಡ್ಕೊಳ್ಳಿ. ನನಗೆ ಕರೆಕ್ಟಾಗಿದೆ ಅನ್ನಿಸ್ತು, ನಾವು ಆ ಥರ ಮಾಡ್ಕೊಂಡಿದ್ದೀವಿ ನೋಡಿ. ಇವಾಗ ಸೊಪ್ಪು ಕಾಳು ಸಾಂಬಾರು ನಮಗೆ ಮುದ್ದೆಗೆ ತುಂಬ ಇಷ್ಟವಾದಂತಹ ಸಾಂಬಾರು ಇದು. ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನೊಂದೇನು ಅಂದರೆ ನಾನು ಲೆಮೆನ್ನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ನಿಮಗೆ ನಾನು ಲೆಮೆನ್ನು ಮತ್ತು ತುಪ್ಪ ಹಾಕೋದನ್ನ ತೋರಿಸಿಲ್ಲ. ನೀವು ಸ್ವಲ್ಪ ಮುದ್ದೆ ಮೇಲೆ ತುಪ್ಪನ ಹಾಕ್ಕೊಂಡು ಅದನ್ನು ಲೆಮೆನ್ನ ಸಾಂಬಾರಿಗೆ ಹಿಂಡ್ಬಿಟ್ಟು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಇಷ್ಟ ಆಗೇ ಆಗುತ್ತೆ ಅಂದ್ಕೊತೀನಿ ನೋಡಿ. ಏನು ಸಕ್ಕತ್ತಾಗಿದೆ ಅಂತ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿತ್ತು.